ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಯುದ್ಧೋನ್ಮಾದದಲ್ಲಿದೆ. 2025 ತಮ್ಮ ಮೊದಲ ಭಾಷಣದಲ್ಲಿ ಪುತಿನ್ ಯುರೋಪ್ ಹಾಗೂ ನ್ಯಾಟೋ ಪಡೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ತೈವಾನ್ ಅನ್ನು ಆಕ್ರಮಿಸುವ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ಖಮೇನಿ ಮತ್ತೆ ಸಿರಿಯಾ, ಲೆಬನಾನ್ಗಳಲ್ಲಿ ಸರ್ಕಾರ ರಚಿಸುವ ಹಾಗೂ ಇಸ್ರೇಲ್ ಮತ್ತು ಅಮೆರಿಕಾದ ನಡಮುರಿಯುವ ಮಾತುಗಳನ್ನಾಡಿದ್ದಾರೆ. ಇನ್ನು ಇಸ್ರೇಲ್ ಅಂತೂ ಯಮನ್ನ ಮೇಲೆ ದಾಳಿಯನ್ನೇ ಆರಂಭ ಮಾಡಿದೆ. ಬಾಂಗ್ಲಾದೇಶ ಚೈನಾದ ವೆಪನ್ಗಳನ್ನು ಎದುರು ನೋಡ್ತಾ ಇದೆ. ಪಾಕಿಸ್ತಾನ ಚೈನಾದ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳನ್ನು ತಗೊಳ್ಳೋದಕ್ಕೆ ಸಿದ್ಧವಾಗಿ ನಿಂತಿದೆ. ಹೀಗಿರುವಾಗ ಭಾರತ ಸುಮ್ಮನೆ ಕೂತ್ಕೊಂಡ್ರಾಗತ್ತಾ? ಇಲ್ಲಿ ನಾವು ಯುದ್ಧ ಮಾಡೋದಿಕ್ಕೆ ಅಂತ ಅಲ್ಲದೆ ಇದ್ರು ನಮ್ಮನ್ನು ನಾವು ಶತ್ರುಗಳಿಂದ ಕಾಪಾಡಿಕೊಳ್ಳೋದಿಕ್ಕಾದ್ರೂ ಆಯುಧಗಳನ್ನು ತಯಾರಿಸ್ಕೋಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದೀವಿ. ನಮ್ಮ ನೆರೆ ಹೊರೆಯವರು ಸರಿ ಇಲ್ಲದ ಕಾರಣ ನಾವು ಹೆಚ್ಚು ಹಣವನ್ನು ಡಿಫೆನ್ಸ್ ಮೇಲೆ ವಿನಿಯೋಗಿಸಬೇಕಾಗಿ ಬರ್ತಾ ಇದೆ. ಸೊ ಜಗತ್ತಿನ ಯುದ್ಧೋನ್ಮಾದವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋ ಈ ಕಾಲದಲ್ಲಿ ನಮಗೆ ರಕ್ಷಣೆ ಕೊಡುವಂತಹ ಆಯುಧಗಳನ್ನು ನಾವು ಸಿದ್ಧ ಮಾಡಿಟ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಭಾರತ ಈಗ 23mm ಆಂಟಿ ಡ್ರೋನ್ ಅಮ್ಯುನೇಷನ್ಗಳನ್ನು ಸಿದ್ಧಪಡಿಸೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಏನಿದು ಆಂಟಿ ಡ್ರೋನ್ ಅಮ್ಯುನೇಷನ್? ಅಮೆರಿಕ, ಚೈನಾ, ಯುರೋಪಿಯನ್ ದೇಶಗಳು 6ನೇ ತಲೆಮಾರಿನ ಯುದ್ಧ ವಿಮಾನಗಳ ಬಗ್ಗೆ ಮಾತಾಡ್ತಾ ಇದ್ರೆ ಈ ಆಂಟಿ ಡ್ರೋನ್ ವೆಪನ್ ಯಾಕೆ ಭಾರತಕ್ಕೆ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇವತ್ತು ಜಗತ್ತಿನ ಯುದ್ಧ ರಂಗವನ್ನು ಆಳ್ತಾ ಇರೋದು ಏರ್ಕ್ರಾಫ್ಟ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹಾಗೂ ಡ್ರೋನ್ಗಳು. ಜಗತ್ತಲ್ಲಿ ಯಾವುದೇ ಸ್ಪೆಷಲ್ ಆಪರೇಷನ್ಗಳು, ಸರ್ಜಿಕಲ್ ಸ್ಟ್ರೈಕ್ಗಳು ನಡೆದ್ರೂ ಕೂಡ ಅಲ್ಲಿ ಡ್ರೋನ್ಗಳು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ, ಆರ್ಮೇನಿಯಾ ಅಜರ್ಬೈಜಾನ್ ಸಂಘರ್ಷದಲ್ಲಿ ಫಲಿತಾಂಶದ ಬದಲಾವಣೆಗೆ ಪದೇ ಪದೇ ಕಾರಣವಾಗ್ತಾ ಹೋಗಿದ್ದು ಡ್ರೋನ್ ಹಾಗೂ ಯುದ್ಧ ವಿಮಾನಗಳೇ. ಮೊದಲಿಗೆ ಟರ್ಕಿ ಹಾಗೂ ನ್ಯಾಟೋದ ಡ್ರೋನ್ಗಳನ್ನು ಬಳಸಿದ್ದ ಯುಕ್ರೇನ್ ರಷ್ಯಾದ ವಿರುದ್ಧ ಮೇಲುಗೈಯನ್ನು ಸಾಧಿಸಿತು. ಅಷ್ಟೇ ಅಲ್ಲದೆ ರಷ್ಯಾದ ಒಳಗೆ ನುಗ್ಗಿ ಅದರ ಏರ್ ಬೇಸ್ಗಳ ಮೇಲೆ ಕೂಡ ದಾಳಿ ಮಾಡುವಷ್ಟು ಯುಕ್ರೇನ್ ಧೈರ್ಯವನ್ನು ಪ್ರದರ್ಶನ ಮಾಡಿತು. ಅದಕ್ಕೆ ಕಾರಣ ಟರ್ಕಿ ಮತ್ತು ಪಶ್ಚಿಮದ ದೇಶಗಳ ಡ್ರೋನ್ಗಳು. ಹೀಗಾಗಿ ರಷ್ಯಾಗೆ ಡ್ರೋನ್ಗಳ ಪ್ರಾಮುಖ್ಯತೆ ಅರ್ಥ ಆಯಿತು. ಅವರ ಬಳಿ ಅವತ್ತಿಗೆ ಡ್ರೋನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ. ಹೀಗಾಗಿ ಅವರು ತಮ್ಮ ಮಿತ್ರ ಇರಾನ್ನಿಂದ ಶಾಹಿದ್ ಕಾಮಿಕಾಜಿ ಡ್ರೋನ್ಗಳನ್ನು ತರಿಸ್ಕೊಂಡ್ರು. ಸಹಸ್ರಾರು ಸಂಖ್ಯೆಯಲ್ಲಿ ಯುಕ್ರೇನ್ ಮೇಲೆ ಡ್ರೋನ್ನ ಮಳೆ ಸುರಿಸಿಬಿಟ್ರು. ಇದು ಆ ಯುದ್ಧದ ಗತಿಯನ್ನ ಬದಲಿಸಿದ್ದಷ್ಟೇ ಅಲ್ಲ, ಯುಕ್ರೇನ್ಗೆ ಸಾಕಷ್ಟು ನಷ್ಟವನ್ನು ಕೂಡ ಉಂಟು ಮಾಡ್ತು. ಹಾಗೇನೆ ರಷ್ಯಾಗೆ ಸಾಕಷ್ಟು ಹಣನ ಕೂಡ ಉಳಿತಾಯ ಮಾಡ್ತು. ಈ ದೊಡ್ಡ ದೊಡ್ಡ ಮಿಸೈಲ್ಗಳು ಮಾಡದೇ ಇದ್ದ ಕೆಲಸವನ್ನ ಸಣ್ಣ ಡ್ರೋನ್ಗಳು ಮಾಡ ಮುಗಿಸಿದ್ವು. ಇನ್ನು ಇದೇ ಕಥೆ ಆರ್ಮೇನಿಯಾ ಹಾಗೂ ಅಜರ್ಬೈಜಾನ್ ನಡುವಿನ ಸಂಘರ್ಷದಲ್ಲಿ ಕೂಡ ಉಂಟಾಯಿತು. ಅಲ್ಲಿ ಅಜರ್ಬೈಜಾನ್ ಆರ್ಮೇನಿಯಾದ ಮೇಲೆ ಟರ್ಕಿಯ ಬೈರಕ್ತರ್ ಡ್ರೋನ್ಗಳನ್ನು ಬಳಸಿತು. ಆ ಡ್ರೋನ್ಗಳ ದಾಳಿಯನ್ನ ಎದುರಿಸುವುದಕ್ಕಾಗದೆ ಆರ್ಮೇನಿಯಾ ತನ್ನ ಪಾಲಿನ ನೆಲವನ್ನು ಕಳ್ಕೋಬೇಕಾಗಿ ಬಂತು. ಇನ್ನು ಅಮೆರಿಕ ಅಲ್ ಖೈದಾದ ನಾಯಕನನ್ನ ಹೊಡೆದು ಹಾಕಿದ್ದು MQ-9 ಡ್ರೋನ್ ಅನ್ನು ಬಳಸಿನೇ. ಹೀಗಾಗಿ ಸಾಕಷ್ಟು ದೇಶಗಳು ಈಗ ಡ್ರೋನ್ಗಳನ್ನು ಖರೀದಿ ಮಾಡುವ, ತಯಾರು ಮಾಡಿಕೊಳ್ಳುವ, ತಮ್ಮ ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳುವ ಹಠಕ್ಕೆ ಬಿದ್ದಿವೆ. ಅದರಲ್ಲೂ ಚೈನಾ ಅಂತೂ ವಿಧವಾದ ಡ್ರೋನ್ಗಳನ್ನು ತಯಾರು ಮಾಡ್ತಾ ಇದೆ. ಅಲ್ಲಿ ಸಣ್ಣ ಪ್ರಮಾಣದ ಡ್ರೋನ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಡ್ರೋನ್ ವರೆಗೆ ಚೈನಾ ಬಳಕೆ ಮಾಡ್ತಾ ಇದೆ, ಮಾರಾಟ ಕೂಡ ಮಾಡ್ತಾ ಇದೆ. ಅವುಗಳನ್ನು ಪಾಕಿಸ್ತಾನಕ್ಕೆ ಭಿಕ್ಷೆಯ ರೂಪದಲ್ಲಿ ಕೂಡ ಕೊಡ್ತಾ ಇದೆ. ಸೊ ಭಾರತ ಇಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯಕ್ಕೆ ಭಾರತ ಕೂಡ ಕಾಮಿಕಾಜಿ ಡ್ರೋನ್ಗಳನ್ನು ಸಿದ್ಧಪಡಿಸಿಟ್ಟುಕೊಂಡಿದೆ. ನಮ್ಮಲ್ಲಿ ಲಾಟರಿಂಗ್ ಮ್ಯುನಿಷನ್ಗಳನ್ನು ಮಾಡುವ ಸಾಕಷ್ಟು ಖಾಸಗಿ ಕಂಪನಿಗಳು ಇವೆ. ನಮ್ಮ ಬೆಂಗಳೂರಲ್ಲೂ ಕಾಮಿಕಾಜಿ ಡ್ರೋನ್ಗಳನ್ನ, ಲಾಟರಿಂಗ್ ಮ್ಯುನಿಷನ್ಗಳನ್ನ ಮಾಡೋ ಸಂಸ್ಥೆಗಳಿವೆ. ಹಾಗೆ HAL ನಿರ್ಮಿತ ಕ್ಯಾಟ್ಸ್ ವಾರಿಯರ್, ಇಸ್ರೇಲ್ ನಿರ್ಮಿತ ಹಾರ್ಪಿ, ಹೆರಾನ್, ನಮ್ಮ DRDOದ ನೇತ್ರ, ನಿಶಾಂತ್, ರುಸ್ತುಮ್, ಸರ್ಚರ್, ತಪಸ್ ಸೇರಿದ ಹಾಗೆ ಸಾಕಷ್ಟು ಡ್ರೋನ್ಗಳು ಭಾರತದಲ್ಲೂ ಇವೆ. ಈಗ ಘಾತಕ್ಕೆ ಬೇರೆ ಸಿದ್ಧವಾಗ್ತಾ ಇದೆ. ಇಲ್ಲಿ ದಾಳಿ ಮಾಡೋದಕ್ಕೆ ಮಾತ್ರ ಆಯುಧಗಳನ್ನು ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಶತ್ರುಗಳ ದಾಳಿಯನ್ನ ಎದುರಿಸೋದಕ್ಕೆ ಡಿಫೆನ್ಸ್ ವೆಪನ್ಗಳು ಕೂಡ ಬೇಕಾಗತ್ವೆ. ಕತ್ತಿಯ ಜೊತೆಗೆ ಗುರಾಣಿ ಕೂಡ ಬೇಕಲ್ಲ. ಹೀಗಾಗಿ ಡ್ರೋನ್ ಟೆಕ್ನಾಲಜಿ ಮಹತ್ವವನ್ನು ಪಡ್ಕೊಳ್ತಾ ಹೋಗ್ತಿದ್ದಂತೆ ಆಂಟಿ ಡ್ರೋನ್ ಟೆಕ್ನಾಲಜಿಯ ಕಡೆಗೆ ಕೂಡ ಜಗತ್ತು ಗಮನ ಹರಿಸ್ತಾ ಇದೆ. ಭಾರತ ಕೂಡ ಈ ನಿಟ್ಟಲ್ಲಿ ಕಾರ್ಯಪ್ರವೃತ್ತವಾಗ್ತಾ ಇದೆ. ಈಗ ತನ್ನ ಬಳಿ ಇದ್ದ ಸೋವಿಯತ್ ಕಾಲದ ZU-23mm ಹಾಗೂ L-70 ಅನ್ನುವ ಆಂಟಿ ಏರ್ಕ್ರಾಫ್ಟ್ ಗನ್ಗಳನ್ನು ಆಂಟಿ ಡ್ರೋನ್ ಗನ್ಗಳನ್ನಾಗಿ ಬದಲಿಸಿಕೊಳ್ಳೋದಕ್ಕೆ ಭಾರತ ಹೋಗ್ತಾ ಇದೆ. ಅದರ ಹೆಸರು 23mm ಆಂಟಿ ಡ್ರೋನ್ ಅಮ್ಯುನೇಷನ್ ಅಂತ. ಗೆಳೆಯರೆ, ಸಾಮಾನ್ಯವಾಗಿ ಯಾವುದೇ ಏರ್ ಥ್ರೆಟ್ ಅನ್ನು ಕೂಡ ರಡಾರ್ಗಳು ಗುರುತಿಸುತ್ತವೆ ಹಾಗೂ ಅದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಡೆದು ಹಾಕುತ್ತವೆ. ಆದರೆ ಈ ಡ್ರೋನ್ಗಳ ವಿಷಯದಲ್ಲಿ ಹಾಗಾಗೋದಿಲ್ಲ. ಡ್ರೋನ್ಗಳು ತುಂಬಾನೇ ಕಡಿಮೆ ಎತ್ತರದಲ್ಲಿ ಹಾರೋದ್ರಿಂದ ಹಾಗೂ ಅವು ಹೆಚ್ಚು ಸದ್ದು ಮಾಡದೇ ಇರೋದ್ರಿಂದ
ರಡಾರ್ಗಳಿಗೆ ಇವುಗಳನ್ನು ಗುರುತಿಸೋದು ಕಷ್ಟ ಆಗುತ್ತೆ. ಒಂದ್ ವೇಳೆ ಗುರುತಿಸಿದ್ರೂ ಕೂಡ ಒಂದು ಸಣ್ಣ ಡ್ರೋನ್ ಅನ್ನ ಹೊಡೆಯೋದಕ್ಕೆ ಮಿಸೈಲ್ಗಳನ್ನು ಬಳಸಿದ್ರೆ ಅದು ಮಿಸೈಲ್ ಅನ್ನ ಬಳಸಿದ ದೇಶಕ್ಕೆ ಹೆಚ್ಚು ನಷ್ಟವನ್ನು ಉಂಟು ಮಾಡುತ್ತೆ. ಹೀಗಾಗಿ ಡ್ರೋನ್ಗಳನ್ನು ಹೊಡೆದು ಹಾಕೋದಿಕ್ಕೆ ಕಡಿಮೆ ಬೆಲೆಯ ವೆಪನ್ಗಳನ್ನು ಬಳಸಬೇಕು. ಅಂತಹ ವೆಪನ್ಗಳ ಹುಡುಕಾಟದಲ್ಲಿದ್ದ ಭಾರತದ ಸೇನೆಯ ಕಣ್ಣಿಗೆ ಬಿದ್ದದ್ದು ಆಂಟಿ ಏರ್ಕ್ರಾಫ್ಟ್ ಗನ್ನುಗಳು. ಈ ಆಂಟಿ ಏರ್ಕ್ರಾಫ್ಟ್ ಗನ್ನುಗಳು ಸೋವಿಯತ್ ಕಾಲದಲ್ಲಿ ಅವತ್ತಿನ ಅತಿ ಕಡಿಮೆ ಶಕ್ತಿಯ ಯುದ್ಧ ವಿಮಾನಗಳನ್ನ ಹೊಡೆದು ಕೆಡುವುದಕ್ಕೆ ಅಂತ ತಯಾರು ಮಾಡಿಕೊಳ್ಳಲಾಗಿದ್ದ ಗನ್ನುಗಳು. ಇವತ್ತಿನ ಹಾಗೆ ಅವತ್ತು ವಿಪರೀತ ಸ್ಟೆಲ್ತ್, ವಿಪರೀತ ಮ್ಯಾನ್ಯೂರಿಂಗ್ ಸೌಲಭ್ಯಗಳಿದ್ದ ವಿಮಾನಗಳಿರಲಿಲ್ಲ. ಹೀಗಾಗಿ ಅವತ್ತಿನ ವಿಮಾನಗಳನ್ನ ಕೆಡುವುದಕ್ಕೆ ಈ ಆಂಟಿ ಏರ್ಕ್ರಾಫ್ಟ್ ಗನ್ನುಗಳನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಬಳಕೆಯಲ್ಲಿರುವ ಯುದ್ಧ ವಿಮಾನಗಳ ಮುಂದೆ ಇವು ನಿಷ್ಪ್ರಯೋಜಕ ಅನ್ನಿಸ್ಕೊಳ್ತಾ ಇವೆ. ಹೀಗಾಗಿ ಇವುಗಳನ್ನು ಸುಮ್ಮನೆ ಹಾಗೆ ಇಟ್ಕೊಂಡಿದ್ದಾರೆ. ಈ ಹಳೆ ಮಾಡೆಲ್ ಆಂಟಿ ಏರ್ಕ್ರಾಫ್ಟ್ ಗನ್ಗಳನ್ನೇ ಬಳಸಿಕೊಂಡು ಕೆಳಮಟ್ಟದಲ್ಲಿ ಹಾರುವ ಡ್ರೋನ್ಗಳನ್ನ ಹೊಡೆದು ಹಾಕುವ ಸಾಧನವೊಂದನ್ನು ತಯಾರಿಸುವುದಕ್ಕೆ ಭಾರತ ಈಗ ಮುಂದಾಗಿದೆ. ಅದಕ್ಕಾಗಿ ಸರ್ಕಾರಿ ಹಾಗೂ ಖಾಸಗಿ ಸಹಭಾಗಿತ್ವವೊಂದನ್ನು ಸಿದ್ಧ ಮಾಡಲಾಯಿತು. ಈಗ ಅಂಥದ್ದೊಂದು ಆಯುಧ ಸಿದ್ಧವಾಗ್ತಾ ಇದ್ದು ಅದನ್ನ ಆಂಟಿ ಡ್ರೋನ್ ಅಮ್ಯುನೇಷನ್ ಅಂತ ಕರೆಯಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇರೆಯದ್ದೇ ಆದ ಹೆಸರನ್ನ ಕೂಡ ಕೊಡಬಹುದು. ಇಲ್ಲಿ ಈ 23mm ಗನ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಇದು ಡ್ರೋನ್ ಕಾಣಿಸಿಕೊಂಡ ತಕ್ಷಣ ಫೈರಿಂಗ್ ಅನ್ನ ಆರಂಭ ಮಾಡುತ್ತೆ. ಈ ವೆಪನ್ ಅನ್ನ ಬಳಸೋದಕ್ಕೆ ಅಲ್ಲಿ ಯಾರಾದರೂ ಸಿಬ್ಬಂದಿ ಇರಲೂಬಹುದು ಅಥವಾ ಯಾರು ಇಲ್ಲದೆ ಇವು ಆಟೋಮೆಟಿಕ್ ಆಗಿ ಕೂಡ ಕೆಲಸ ಮಾಡುತ್ತವೆ. ಈ ಆಂಟಿ ಏರ್ಕ್ರಾಫ್ಟ್ ಗನ್ಗಳ ಈ ಹಿಂದಿನ ಕೆಪಾಸಿಟಿ ಅಂತೆ ಇವುಗಳ ಮೂಲಕ ಸತತವಾಗಿ 100 ಸುತ್ತುಗಳಷ್ಟು ಫೈರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಷ್ಟು ಫೈರ್ ಮಾಡಿದ ನಂತರ ಅದರಲ್ಲಿನ ಕ್ಯಾಲಿಬರ್ಗಳು ಹೀಟ್ ಆಗ್ತಾ ಇದ್ವು. ಹೀಗಾಗಿ ಅವುಗಳನ್ನು ಬದಲಿಸೋದಕ್ಕೆ ಅಂತಲೇ ಮತ್ತೊಂದು ಜೋಡಿ ಕ್ಯಾಲಿಬರ್ಗಳನ್ನು ಅಲ್ಲಿ ಕೊಡಲಾಗ್ತಾ ಇತ್ತು. ಈಗಲೂ ಕೂಡ ಅದೇ ಮಾದರಿಯನ್ನೇ ಅನುಸರಿಸುವ ಅವಶ್ಯಕತೆ ಇರುತ್ತೆ. ಇಲ್ಲಿ 100 ಸುತ್ತುಗಳನ್ನು ಫೈರ್ ಮಾಡುವಷ್ಟರಲ್ಲಿ ಸಾಕಷ್ಟು ಡ್ರೋನ್ಗಳು ಕೆಳಗೆ ಬಿದ್ದಿರುತ್ತವೆ. ಇನ್ನು ಇಂಥ ಆಂಟಿ ಡ್ರೋನ್ ವೆಪನ್ಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ರೆ ಅಲ್ಲಿ ಕ್ಯಾಲಿಬರ್ಗಳನ್ನ ಆಗಾಗ ಬದಲಾವಣೆ ಮಾಡುವ ಅಗತ್ಯ ಕೂಡ ಇರುವುದಿಲ್ಲ. ಹಾಗೇನೆ ಈ ಆಂಟಿ ಏರ್ಕ್ರಾಫ್ಟ್ ಗನ್ಗಳ ತೂಕ ಕೂಡ ಕಡಿಮೆ ಇರೋದ್ರಿಂದ ಇವುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡೋದಕ್ಕೆ, ಎಲ್ಲಿಗೆ ಬೇಕಾದರೂ ತಗೊಂಡು ಹೋಗೋದಕ್ಕೆ ಕೂಡ ಸುಲಭ ಆಗುತ್ತೆ. ಅರ್ಜೆಂಟ್ ಇದ್ದ ಸಂದರ್ಭದಲ್ಲಿ ಇವುಗಳನ್ನ ಮೂವ್ ಮಾಡ್ತಲೇ ಫೈರ್ ಮಾಡೋದಕ್ಕೆ ಕೂಡ ಸಾಧ್ಯವಾಗುವಂತಹ ಟೆಕ್ನಾಲಜಿಯನ್ನ ಇದರಲ್ಲಿ ಅಳವಡಿಸಲಾಗ್ತಾ ಇದೆ. ಅಂದ್ರೆ ಈ ಆಂಟಿ ಡ್ರೋನ್ ವೆಪನ್ ಅನ್ನ ವೆಹಿಕಲ್ ಒಂದಕ್ಕೆ ಅಳವಡಿಸಿಕೊಂಡು ಅದನ್ನ ಮತ್ತೊಂದು ಕಡೆಗೆ ತಗೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಆ ವೆಪನ್ಗಳ ಮೇಲೆ ಡ್ರೋನ್ ದಾಳಿಗಳಾದ್ರೆ ಚಲನೆಯಲ್ಲಿರುವಂತೆಯೇ ಆ ವೆಪನ್ ಅನ್ನ ಬಳಸಿ ಡ್ರೋನ್ಗಳನ್ನ ಹೊಡೆದು ಹಾಕೋದಿಕ್ಕೆ ವ್ಯವಸ್ಥೆಗಳನ್ನ ಇದರಲ್ಲಿ ಕಲ್ಪಿಸಿಕೊಡಲಾಗ್ತಾ ಇದೆ. ಇನ್ನು ಇವು 360 ಡಿಗ್ರಿ ತಿರುಗೋದ್ರಿಂದ ಯಾವುದೇ ದಿಕ್ಕಲ್ಲಿ ಡ್ರೋನ್ ಬಂದರೂ ಕೂಡ ಅದನ್ನು ಹೊಡೆದು ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಡ್ರೋನ್ಗಳ ದಿಕ್ಕು ಬದಲಾದಂತೆ ಈ ವೆಪನ್ಗಳು ಕೂಡ ಸ್ವಯಂ ಚಾಲಿತವಾಗಿ ತಮ್ಮ ದಿಕ್ಕನ್ನ ಬದಲಿಸಿಕೊಳ್ಳುತ್ತವೆ. ಇದರಿಂದಾಗಿ ಡ್ರೋನ್ಗಳು ಇದರ ಕಣ್ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ವೆಪನ್ಗಳಲ್ಲಿ ಕೂಡ ರಡಾರ್ ವ್ಯವಸ್ಥೆಯನ್ನ ಅಳವಡಿಸುವ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಸೊ ಭವಿಷ್ಯದ ಡ್ರೋನ್ ವಾರ್ಫೇರ್ ಅಲ್ಲಿ ಇವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುವ ಸಾಧ್ಯತೆ ಇರುತ್ತೆ. ಇನ್ನು ಈ ಆಯುಧಗಳನ್ನ ಆದಷ್ಟು ಬೇಗ ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳುವ ಸಿದ್ಧತೆಗಳು ನಡೀತಾ ಇವೆ. ಹೀಗಾಗಿ 2025 ಫೆಬ್ರವರಿ 17 ಹೊತ್ತಿಗೆ ಭಾರತೀಯ ಸೇನೆಗೆ ಈ ರೀತಿಯ ಗನ್ಗಳನ್ನ ತಯಾರು ಮಾಡಿಕೊಡೋದಕ್ಕೆ ಯಾವೆಲ್ಲ ಕಂಪನಿಗಳು ಸಿದ್ಧ ಇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಲ್ಲಿಸುವಂತೆ ರಕ್ಷಣಾ ಇಲಾಖೆ ತಿಳಿಸಿದೆ. ಅದಕ್ಕಾಗಿ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಶನ್ ಅನ್ನ ಸಲ್ಲಿಸೋದಕ್ಕೆ ಹೇಳಲಾಗ್ತಾ ಇದೆ. ಆ ಬಳಿಕ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಈ ಗನ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ. ಇನ್ನು ಈ ವೆಪನ್ ಭಾರತೀಯ ಸೇನೆಗೆ ಸೇರುವವರೆಗೆ ಸೋವಿಯತ್ ಕಾಲದ ಆಂಟಿ ಏರ್ಕ್ರಾಫ್ಟ್ ಗನ್ನುಗಳಿವೆಯಲ್ಲ, ZU-23, ಸ್ವೀಡನ್ನ ಬೊಫೋರ್ಸ್ ನಿರ್ಮಿತ L-70 ಇವುಗಳನ್ನ ಡ್ರೋನ್ಗಳ ವಿರುದ್ಧ ಬಳಸುವ ಕೆಲಸವನ್ನ ಭಾರತೀಯ ಸೇನೆ ಮಾಡುತ್ತೆ. ಇದರ ಜೊತೆಗೆ ಸೋವಿಯತ್ ಕಾಲದ ZU-23 ಶಿಲ್ಕಾ ಅನ್ನೋ ಲೈಟ್ ಆರ್ಮರ್ಡ್ ಸೆಲ್ಫ್ ಪ್ರೊಪಲ್ಡ್ ರಡಾರ್ ಗೈಡೆಡ್ ಆಂಟಿ ಏರ್ಕ್ರಾಫ್ಟ್ ವೆಪನ್ ಅನ್ನು ಕೂಡ ಭಾರತ ಬಳಸುತ್ತೆ. ಮುಂದಿನ ಕೆಲವೇ ದಿನಗಳಲ್ಲಿ ಡ್ರೋನ್ಗಳಿಗಾಗಿನೇ ಒಂದು ಹೊಸ ಆಯುಧ ಭಾರತೀಯ ಸೇನೆಯನ್ನ ಸೇರ್ಪಡೆ ಆಗುತ್ತೆ. ಗೆಳೆಯರೆ, ಈ ಆಂಟಿ ಏರ್ಕ್ರಾಫ್ಟ್ ಗನ್ನುಗಳು ಕಡಿಮೆ ವೆಚ್ಚದಲ್ಲಿ ಡ್ರೋನ್ಗಳನ್ನ ನ್ಯೂಟ್ರಲೈಸ್ ಮಾಡುತ್ತವೆ. ಹೀಗಾಗಿ ಇವು ಆರ್ಥಿಕವಾಗಿ ಹೆಚ್ಚು ಹೊರೆ ಅಂತ ಅನಿಸೋದಿಲ್ಲ. ಗಡಿಗಳನ್ನ ರಕ್ಷಿಸುವುದರ ಜೊತೆಗೆ ದೇಶದ ಖಜಾನೆಯನ್ನು ಕೂಡ ರಕ್ಷಿಸುವ ಕೆಲಸವನ್ನ ಈ ಚಿಕ್ಕ ಆಯುಧಗಳು ಮಾಡ್ತಾ ಇವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವುಗಳ ಅಗತ್ಯ ತುಂಬಾನೇ ಮುಖ್ಯ ಕೂಡ ಆಗುತ್ತೆ. ಭಾರತ ಈ ಆಯುಧಗಳನ್ನ ತನಗಾಗಿ ತಯಾರು ಮಾಡಿಕೊಂಡ ನಂತರ ಮುಂದೆ ಹೊರ ದೇಶಗಳಿಗೆ ಕೂಡ ಇವುಗಳನ್ನ ಮಾರಾಟ ಮಾಡುವ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಡ್ರೋನ್ಗಳ ವಿರುದ್ಧ ಭಾರತ ಲೇಸರ್ ವೆಪನ್ಗಳನ್ನ ಕೂಡ ಅಭಿವೃದ್ಧಿ ಪಡಿಸ್ತಾ ಇದೆ. ಅದರ
ಬಹುತೇಕ ಸಂಶೋಧನೆಗಳು ಪೂರ್ಣಗೊಂಡಿವೆ. ಇನ್ನು ಕೆಲವೇ ದಿನಗಳಲ್ಲಿ ಲೇಸರ್ ಬೀಮ್ಸ್ ಮೂಲಕ ಶತ್ರು ವಿಮಾನಗಳನ್ನ, ಡ್ರೋನುಗಳನ್ನ ಕೆಡವಬಲ್ಲ ತಾಕತ್ತಿನ ಬಗ್ಗೆ ಕೂಡ ಭಾರತದ ರಕ್ಷಣಾ ಇಲಾಖೆ ಜಗತ್ತಿಗೆ ತಿಳಿಸುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ ಆಂಟಿ ಏರ್ಕ್ರಾಫ್ಟ್ ಗನ್ಗಳನ್ನೇ ಆಂಟಿ ಡ್ರೋನ್ ಗನ್ಗಳನ್ನಾಗಿ ಬದಲಿಸ್ತಾ ಇರುವ ಭಾರತೀಯ ರಕ್ಷಣಾ ಇಲಾಖೆಯ ಹೊಸ ಪ್ಲಾನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.